ನೀ ಎಂತ ಹೇಳಮ್ಮ ಈಗ? ಲಾಸ್ಟ್ ಸತಿ ಕೇಳ್ತಿದ್ದೀನಿ, ಕೊಡ್ತೀಯಾ ಹೇಳ? ಬೇಡ, ನನಗೆ ಈ ಮನೆ ಅಡಿಕೆನೂ ಬೇಡ, ಎಂಥದ್ದು ಬೇಡ. ನಾನು ಹೆಂಗೂ ಈ ಮನೆ ಮಗ ಅಲ್ಲ ಅಂತಲೇ ಆತಲ್ಲ. ನನ್ನ ಕೇಳೋರು ಯಾರೂ ಇಲ್ಲ. ನಾನು ನಿನ್ನೊಂದು ನಂಬಿದ್ದೆ, ನೀನು ಹಿಂಗೆ ಮಾಡ್ತಿದ್ದೀಯ. ನೋಡು, ಕೊಡೋದಾದರೆ ಕೊಡು, ಇಲ್ಲದಿದ್ರೆ ಬೇಡ. ನನ್ನ ದಾರಿ ನಾನು ನೋಡ್ಕಿತೀನಿ. ಎಂತ ಮಾತಂತ ಆಡ್ತೀಯ? ಅದೆಂತ ಮಾತಂತ ಆಡ್ತೀಯ? ಎಂತ ನಿನ್ನ ದಾರಿ ಎಂತ ನೋಡ್ಕೊಳೋದು ನೀನು? ಈಗ ಹೇಳಿದ ನಿನ್ನ ಅಪ್ಪ ಹೇಳ್ದಾಗ ನಿಂಗೆ ಹೇಳಕ್ಕೆ ಏನಾಗಿತ್ತ? ನಾ ಇಂಥರಿ ಕೊಡ್ಬೇಕು, ಹಿಂಗೆ ಬೇಕಾಗ್ಯದೆ ಅಂತ ಹೇಳಿದ್ರೆ ಏನಾಗ್ತಿತ್ತ? ನನಗೆ ಒಂಥರ ಕರ್ಕರ ಆಗ್ತದೆ ಮರೆಯ. ದಿನ ಬೆಳಗಾದ್ರೆ ಇದೇ ಹಾಡಾಗಿ ಹೋತಲ್ಲ. ಎಂಥದ ಈಗೀಗಂತ ಎಲ್ಲ ನಿನ್ನ ಅಪ್ಪನೇ ಮನೆಗೆ ತತ್ತಾರೆ. ಮತ್ತೆ ಎಂತಕ್ಕೆ ನೀನು ಸಾಲ ಮಾಡೋದು ನೋಡೋಣ? ಈಗ ನಿನ್ನ ಅಪ್ಪನಿದ್ರ ನಿತ್ಯ ಇದನ್ನೇ ಹೇಳಿದ್ರೆ ಏನಾಗ್ತಿತ್ತ? ನನ್ನ ಕೈಲಿ ಎಂಥದ್ದು ಇಲ್ಲ ಮರೆಯ. ಈ ಎಂತ ಮಾತಂತ ಆಡ್ತೀಯ? ನನ್ನ ದಾರಿ ನಾನು ಹುಡ್ಕಿತೀನಿ ಅಂದರೆ ಎಂತ? ಎಲ್ಲದೆ ನಿನ್ನ ದಾರಿ? ಎಲ್ಲರೂ ಹೋಗಿಗದ ಅವನ್ನೆಲ್ಲ ಮಾಡಬೇಡ, ಅಷ್ಟು ಸುಲಭ ಅಲ್ಲ. ಈಗ ಹೊರಗಡೆ ಹೇಳ್ತು ಜೀವನ ಮಾಡೋದಂದರೆ ಪ್ರತಿಯೊಬ್ಬರು ಹೇಳ್ತಾರೆ ಬ್ಯಾಡದಿದ್ದ ಕಾಯಿಲೆ ಕಸಲ ಎಲ್ಲ ಬರ್ತಾವಂತೆ ಬೆಂಗಳೂರು ಬದಿಯೆಲ್ಲ. ಏನು ಅಲ್ಲಿಗೆ ಹೋಗ್ಬೇಕಂತ ತೀರ್ಮಾನ ಮಾಡ್ಕೊಂಡಿಯನ? ಹಾಗೇನು ಮಾಡಬೇಡ. ಏನೋ ಒಂದು ಮಾತು ಬರ್ತದೆ ಹೋಗ್ತದೆ. ಹೇಳರಲ್ಲ ನಿನ್ನಪ್ಪ, ಅಡಿಕೆ ಖರ್ಚು ಹಾಕ್ಬೇಕು ನಿನ್ನ ಲೆಕ್ಕಕ್ಕೆ ಅಂತ ಇಷ್ಟು ದುಡ್ಡು ಕೊಡ್ತಾರಂತಲ್ಲ, ಅದರಲ್ಲೇ ಏನಾರು ಇದು ಮಾಡ್ಕಿಬೋದು. ಸುಮ್ಮನೆ ಇದ್ಬಿಡು. ಕಾಯಿಲೆ ಕಸಾಲೆ ಬಂದು ಏನಾರು ಆಗಿ ನಾವು ಹೋದ್ರೆ ಸಾಕು ಅನ್ನಂಗೆ ಆಗ್ಯದ ನಂಗೆ ಈಗೀಗ. ನಾ ಇದ್ದಾರು ಎಂತ ಮಾಡ್ಬೇಕು? ಯಾರದಾರ ನನಗೆ ಅಂತ ನಾನು ಇರ್ಬೇಕು? ಎಲ್ಲರೂ ನನ್ನ ಈ ಥರ ಮಾಡಾರೆಯ್ಯ. ನನಗೂ ಬೇರೆಯವ್ರೆದ್ರಿಗೆ ತಲೆ ತಗ್ಸಿ ಸಾಕಾಗ್ಯದೆ. ಎಲ್ಲರೂ ಹೋತೀನಿ ನಾನು. ಏನೋ ನೋಡ್ತೀನಿ, ನನಗೆ ತಿಳಿದಂಗೆ ಮಾಡ್ತೀನಿ. ಕಾಯಿಲೆ ಕಸಲೆ ಬಂದರೂ ಬರಲಿ, ನಿಮಗೂ ಎಲ್ಲರಿಗೂ ಒಂದು ಒಳ್ಳೆಯದೇ ಆಗ್ತದಲ್ಲ. ಅದನ್ನೇ ಕಾಯ್ತಿದ್ದೀರಿ. ಹೆಂಗಾರು ಮಾಡಿ ಒಂದು ಹೊರೆ ತಪ್ಪಿದ್ರೂ ಸಾಕು ಅಂತ. ನಾ ಹೋದ್ಮೇಲೆ ಗೊತ್ತಾಗ್ತದೆ ನನ್ನ ಬೆಲೆ ಏನು ಅಂತ. ಒಳ್ತಣ್ಣ, ಎಂತ ಮಾತಂತ ಆಡ್ತಿದ್ದೀಯಾ? ಇದನ್ನೇ ಇದಕ್ಕಾಗೆ ಏನು ಮಾಡೋದೇನ? ನೋಡೋಣ. ಇದು ಸಚಿನನ ಹತ್ರ ಇಲ್ಲಪ್ಪ, ಅವನಿಗೂ ಮೊನ್ನೆ ಎಂಥದ ಆಫೀಸಲ್ಲಿ ಎಲ್ಲ ಎಂಥದ ಹೆಚ್ಚು ಕಮ್ಮಿಯಾಗಿ ಭಾಳ ಇದಾಗ್ಯದಂತೆ. ನಿನ್ನಪ್ಪನೂ ಹೇಳ್ತಿದ್ರು, ಭಾಳ ಬೇಜಾರು ಮಾಡ್ತಿದ್ರು. ಆದರೂ ಸ್ವಲ್ಪ ದುಡ್ಡು ಕೊಡ್ಬೇಕು ಅವನಿಗೆ ಈ ಸತಿ ಅಡಿಕೆ ಕೊಯ್ಲು ಬೆಳಗ್ಗೆ ಅಂತಿದ್ರು. ಅವನ ಹತ್ರನೂ ಕೇಳಂಗಿಲ್ಲ. ನಾನಾರು ಎಂತ ಮಾಡಲಿ ಮಾರಾಯ? ನನ್ನ ಹತ್ರ ಎಂತ ಅದೇ? ಕೊಡು ಅಂದರೆ ಎಂತ ಅದೇ ನೋಡೋಣ. ಅದೊಂದು ಸರ ಒಂದು ಇಟ್ಕೊಂಡಿನಿ. ಎಲ್ಲರೂ ಹೋಗ್ಬೇಕು ಅಂದರೆ ಈಗ ಮೈ ಮೇಲೆ ಎಂಥದ್ದು ಇಲ್ಲದೆ ಹಾಗೆ ಹೋಗೋಕ್ಕಾಗ್ತದ? ಅದನ್ನು ಕೊಡೋಕ್ಕಾಗ್ತದನ? ನಿಂಗೆ ಬಾಯಿ ಬಂದರೂ ಬರ್ತದಲ್ಲ ಹೇಳು. ಏನಾಗೋದು ಇಲ್ಲ, ಸ್ವಲ್ಪ ದಿವಸ ಸುಧಾರಿಸ್ಕ. ಸಚಿನಿಗೆ ದುಡ್ಡು ಕೊಡ್ತೀನಿ ಎಂದಾರಲ್ಲ, ಆವಾಗಲೇ ನಿಂಗೂ ಕೊಡೋಕೆ ಹೇಳ್ತೀನಿ. ಸುಮ್ಮನಿರು. ನೀ ಹೇಳ್ದಷ್ಟು ಸುಲಭ ಆಗಲ್ಲ ಮಾಧವ್, ನೀ ಹೇಳ್ದಷ್ಟು ಸುಲಭ ಆಗಲ್ಲ. ಬಾಕಿ ಬೇಡ, ಸಂಜೀವಣ್ಣ ಹಾಲಿಂದ ದುಡ್ಡು ಇಷ್ಟು ದಿವಸದ ಆತಲ್ಲ, ಅರ್ಜೆಂಟ್ ಬೇಕು ಕೊಡಿ ಅಂತ ಹೇಳಿದ್ರೆ, ಇಲ್ಲ ತಿಂಗಳಿಗೆ ಒಂದು ಸತಿ ಕೊಡ್ಬೇಕಂತೆ ಗೌಡ್ರು ಹೇಳಿ ಹೋಗ್ಯಾರೆ ಅಂತಾನೆ. ಹೆಂಗಾಗಬೇಡ ನನಗೆ. ಇಲ್ಲ, ನಂಗೆ ಬೇಕಾದವ್ರು ಒಂದಿಬ್ಬರು ಇದ್ದರು ಅಲ್ಲಿ ಅಷ್ಟೇ, ಬೇರೆ ಯಾರು ಇರಲ್ಲ. ಬೇರೆ ಯಾರ್ದಾರು ಎದುರಿಗೆ ಹಿಂಗೆ ಹೇಳಿದ್ರೆ ನಾನು ಏನಂತ ತಿಳ್ಕೊಬೇಕು? ಅವರು ನನ್ನ ಮರ್ಯಾದೆ ಎಲ್ಲಿಗೆ ಬಂದು ನಿಂತ್ಕೋತದೆ? ಇನ್ನೇನದೆ ನಂಗೆ ಮರ್ಯಾದೆ ಇಲ್ಲಿ? ಹಂಗಂತ ಹೇಳಿದ್ನ ನಿನ್ನ ಅಪ್ಪ ಬರಲಿ ಇವತ್ತು ಕೇಳ್ತೀನಿ. ಇದನ್ನು ಮಾತ್ರ ನಾನು ಕೇಳ್ತೀನಿ. ಅತ್ತೆ, ಅದಕ್ಕೆ ನಾನು ಹೇಳೋದು ನಿಮಗೆ ಮಾತಾಡೋಕ್ಕೆ ಗೊತ್ತಾಗಲ್ಲ ಅಂತ. ಎಂತ ಮಾವನ ಹತ್ರ ಎಂತ ಕೇಳ್ತೀರಿ ನೀವು? ಏನದೇ ಕೇಳೋಕ್ಕಿಲ್ಲಿ? ಅವ್ರು ಫಸ್ಟೇ ಹೇಳಿದ್ರು ಹೌದಾ ಅಲ್ಲ? ಹಾಲು ಕೊಡೋಕ್ಕೆ ಹೋಗ್ಬೇಕಾರೆ ಮುಂಚೆನೇ ಹೇಳಿದರು, ನಾನು ಹಿಂಗೆ ಮಾತಾಡಿ ಬರ್ತೀನಿ ಸಂಜೀವನ ಹತ್ರ, ಮಧ್ಯೆ ದುಡ್ಡು ಕೇಳಂಗಿಲ್ಲ ಅಂತ. ಹ್ಞೂ ಅಂತ ಒಪ್ಕೊಂಡೆ ನಿಮಗೆ ಹೋಗೋಕ್ಕೆ ಶುರು ಮಾಡಿದ್ದಲ್ಲ. ಅದು ಗೊತ್ತಿದ ಮೇಲೆ ಮತ್ತೆ ಯಾಕೆ ಅವ್ರ ಹತ್ರ ಕೇಳಬೇಕಿತ್ತು? ಈಗ ಅವರಾರು ಏನು ಮಾಡ್ತಾರೆ? ಈಗ ಮನೇಲಿ ಯಜಮಾನ ಮಾವ ಹೇಳಿದ್ದು ಕೇಳ್ತಾರೆ, ಇವ್ರು ಹೇಳಿದ್ದು ಕೇಳ್ತಾರೆ. ಯಾರು ದೊಡ್ಡವ್ರು ಹೇಳ್ಯಾರ ಹಂಗೆ ನಡ್ಕೊಂಡಾರ ಅವರು. ಈಗ ಮಾವನು ಏನು ಇವ್ರಿಗೆ ಗೊತ್ತಿಲ್ಲದಿದ್ದಂಗೆ ಹೇಳಿದ್ದಲ್ಲಲ್ಲ, ಅವನಿಗೆ ದುಡ್ಡು ಕೊಡಬೇಡ ಅಂತ ಏನು ಅವ್ರ ಹತ್ರ ಹೇಳಿ ಬರಲ್ಲ.
ತಿಂಗಳಿಗೊಂದ್ಸತಿ ನಾನು ಲೆಕ್ಕಾಚಾರ ಮಾಡ್ಕಿತೀನಿ ಅಂತ ಹೇಳಿದ್ದು. ಈಗ ದಿನಕ್ಕೊಬ್ರೊಬ್ರು ಬತ್ತಿರ್ತಾರೆ, ಗೊತ್ತಾಗಲ್ಲ ಅವು ಅಂತೇಳಿ ಹಿಂಗೆ ಹೇಳ್ಯಾರಂತೆ, ಮನೆ ಗುಟ್ಟು ಬಿಟ್ಕೊಡ್ಬಾರ್ದು ಅಂತಾನೆ. ಮಧ್ಯದಲ್ಲಿ ಇವ್ರು ಯಾಕೆ ಹೋಗಿ ಕೇಳಬೇಕಿತ್ತು? ಕೇಳಿದ್ದು ಇವ್ರು ತಪ್ಪು. ನೀವು ಮಾವನ ಹತ್ರ ಕೇಳಕ್ಕೆ ಏನೂ ಇಲ್ಲ ಅಲ್ಲಿ. ನಿನ್ನ ಹತ್ರ ಮಾತಾಡೋಕ್ಕೆ ಬರಲ್ಲ ನಾನು. ಜಾಸ್ತಿ ಕಾನೂನು ಮಾಡಬೇಡ. ಮೊದಲೇ ನನಗೆ ಸಿಟ್ಟು ಬರ್ತದೆ. ಬಾಯಿ ಮುಚ್ಕೊಂಡು ಒಳಗೆ ಹೋದೆ. ಆಯ್ತು ಮಾರ್ರ, ನನಗೂ ಏನು ನಿಮ್ಮ ಹತ್ರ ಮಾತಾಡ್ತಾ ನಿಂತ್ಕೊಬೇಕು ಅನ್ನೋದೇನಿಲ್ಲ. ಇಲ್ಲಿ ಅತ್ತೆ ಹೇಳಿದ್ದು ಕೇಳಿಸ್ತಲ್ಲ, ಮಾವನ ಹತ್ರ ಕೇಳ್ತೀನಿ ಅಂತ ಅದಕ್ಕೆ ಬಂದು ಹೇಳಿದೆ. ಅವ್ರಿಗೆ ಹೇಳಿದ್ದಷ್ಟೇ, ನೀವು ಕೇಳಕ್ಕೆ ಹೋಗಬೇಡಿ ಅಂತ. ನಿಮಗೇನು ಇಲ್ಲಿ ಹೇಳ್ತೀರಿ ಹೋಗ್ತೀರಿ. ಇವ್ರ ಪಾಪ ಅಲ್ಲಿ ಹೋಗಿ ಮಾವನ ಹತ್ರ ಮಾತಾಡೋದು, ಅವ್ರು ಬೈಯೋದು. ಆ ಸಿಟ್ಟನ್ನು ತೆಗೆದು ಇವ್ರು ನನ್ನ ಮೇಲೆ ತೆಗಿತಾರೆ. ಅದಕ್ಕೆ ಬಂದು ನಾನು ಮಾತಾಡಿದೆ ಅಷ್ಟೇ. ಹಿಂಗಿದ್ನೆಲ್ಲ ಕೇಳಕ್ಕೆ ಹೋಗಬೇಡಿ ನೀವು ಅಂತ. ಇನ್ನೊಂದು ಸತಿ ಹಿಂಗಿದ್ದೆಲ್ಲ ಕೇಳು ಅಂತ ಹೇಳಬೇಡಿ ನೀವು ನಿಮ್ಮಮ್ಮನ ಹತ್ರ. ಮುಚ್ಚಿಟ್ಟು ಹೋಗೇ ಸಾಕು. ಒಳಗೆ ಮಾತಾಡ್ತದೆ. ಹಾಲು ಇಲ್ಲಿಂದ ತೊಗೊಂಡೋಗಿ ಕೊಡೋಕ್ಕೆ ನಾನು ಬೇಕು, ದುಡ್ಡು ಮಾತ್ರ ನಾನು ಕೇಳಬಾರ್ದಂತೆ. ಇವ್ರದ್ದೊಂದು ನ್ಯಾಯ ಇಲ್ಲಿ ಮಾವ ಸೊಸೆದು. ಊರಿಗಿಲ್ದಿದ್ದು ಮಾವ ಸೊಸೆ ನೀವೇ ನೋಡೋ. ಏನು ಹಾಲು ಕೊಡೋಕ್ಕೆ ನೀವು ಬೇಕು, ದುಡ್ಡು ಕೇಳಬಾರ್ದು ಅಂತಾನೆ. ನೀವು ಬೇಕು ಅಂತ ಯಾರು ಹೇಳಿದ್ರು? ಗುಂಡು ಕೊಟ್ಟು ಬರ್ತೀನಿ ಅಂದಿದ್ದ, ನಾನು ಕೊಟ್ಟು ಬರ್ತೀನಿ ಅಂದಿದ್ದೆ. ಯಾರೂ ಬೇಡ ನಾನೇ ಕೊಡ್ತೀನಿ ಅಂತ ನೀವೇ ಅಲ್ಲ ಹೋಗಿದ್ದು. ನೀವು ಬೇಕು ಅಂತ ಯಾರು ಹೇಳ್ಯಾರ? ಹೌದೌದು, ಅದು ಹಂಗೆಯ್ಯ. ಈಗ ಮನೇಲಿ ದುಡ್ಡು ಕುಣಿಸ್ತದಲ್ಲ, ಅದಕ್ಕೆ ನಾನು ಬೇಡ ಆಗೀನಿ ನಿನಗೆ. ಮನೇಲಿ ಯಜಮಾನಿಕೆ ಮಾಡ್ಕೊಂಡು ಎಲ್ಲ ನಿಂದೆ ಮಾತು ನಡೆಸ್ಕೊಂಡು ಇರೋಣ ಅಂತ ಲೆಕ್ಕ ಹಾಕಿ ಏನೋ. ನಾನು ಅದಕ್ಕೆ ಮಾತ್ರ ಅವಕಾಶ ಕೊಡಲ್ಲ ನೋಡು. ಜನ ಎಲ್ಲ ಚೀತು ಅಂತ ಉಗಿಬೇಕು ನಿನ್ನ ಮುಖಕ್ಕೆ. ಅಷ್ಟು ಮಾಡದೇ ಇದ್ರಿ ಯಾಕೆ? ಏನು ಮಾತಾಡ್ತಿದ್ದೀರಿ ನೀವು? ಮಾತು ಎಲ್ಲಿಂದ ಎಲ್ಲಿಗೋ ಹೋಗ್ತಾ ಇದೆಯಲ್ಲ. ಜನ ಯಾಕೆ ನಂಗೆ ಚೀತು ಅಂತ ಉಗಿತಾರೆ? ನಾನು ಏನು ಮಾಡೀನಿ ಅಂತ ಉಗಿತಾರೆ? ಏನು ಹೇಳ್ತಿದ್ದೀನಿ ಅಂತ ಪ್ರಜ್ಞೆನಾರು ಅದೆಯಾ ನಿಮಗೆ? ಜನ ಉಗಿಯಂಥ ಕೆಲಸ ನಾನು ಏನೂ ಮಾಡಲೇ ಇಲ್ಲ. ನನಗೆ ಯಾಕೆ ಉಗಿತಾರೆ? ಅಷ್ಟಕ್ಕೂ ನಾನು ಎಷ್ಟು ಜನಕ್ಕೆ ಗೊತ್ತೂ ಬೇಕಾತಲ್ಲ. ಯಾರಿಗಾರು ಪರಿಚಯ ಮಾಡಿಸ್ಕೊಟ್ಟಿರಾ? ನಿಮ್ಮ ಫ್ರೆಂಡ್ ಸರ್ಕಲ್ ಅಷ್ಟು ದೊಡ್ಡದು ಅಂತ ಹೇಳ್ತೀರಪ್ಪ. ದಿನ ಬೆಳಗಾದ್ರೆ ನಾನು ಆ ಫಂಕ್ಷನಿಗೆ ಹೋಗ್ಬೇಕು, ಈ ಫಂಕ್ಷನಿಗೆ ಹೋಗ್ಬೇಕು ಅಂತ ಹೋಗ್ತೀರಿ. ನನ್ನ ಎಲ್ಲಿ ಕರ್ಕೊಂಡೋಗಿರಿ ನೀವು? ನಾ ಗೊತ್ತಾ ಯಾರಿಗಾರು ಉಗಿಯೋಕ್ಕೆ? ನನ್ನ ತವ್ರ ಮನೇಲಿ ನಾನು ಎಲ್ಲರಿಗೂ ಗೊತ್ತು. ಅಲ್ಲಿ ನಾನು ಹೆಂಗೆ ಬದುಕು ಬಂದೀನಿ ಅಂತಲೂ ಗೊತ್ತವರಿಗೆ. ಯಾರೂ ನನಗೆ ಉಗಿಯಲ್ಲ. ಆ ಥರ ಹೇಳಿ ನನ್ನ ಹೆದರ್ಸಕ್ಕಂತೂ ನೋಡಬೇಡಿ ನೀವು. ಹೌದೌದು, ನಿನ್ನ ತವ್ರ ಮನೇಲಿ ನಿಂಗೆ ಯಾರು ಉಗಿಯಲ್ಲಪ್ಪ. ತವ್ರ ಮನೆ ಹತ್ರನೂ ಯಾರೂ ಉಗಿಯಲ್ಲ. ಎಲ್ಲ ನಿನ್ನ ಇಷ್ಟಪಡಾರೆಯ, ಅದು ಗೊತ್ತು ನಿಂಗೆ. ಅದಕ್ಕೆ ಈ ನಾಟಕ. ಅಲ್ಲೇ ಇರಬೇಕಿತ್ತು, ಇಲ್ಲಿಗೆ ಅಂತಕ್ಕೆ ಬಂದೆ. ಏನತ್ತೆ ಇದು? ಇಷ್ಟು ಮಾತಾಡ್ತಾ ಇದ್ದಾರೆ, ಕೇಳಿಸ್ಕೊಂಡು ಸುಮ್ಮನೆ ನಿಂತೀರಾ ನೀವು? ಯಾರು ಹೇಳಿದ್ದು ಫೋನ್ ಮಾಡಿ ಬಾ ಮನೆಗೆ ಬೇಗ ಅಂತ? ನೀವು ಹೇಳಿದ್ದೇನೋ ವಾಗೇಶ್ ಹೇಳ್ತಾ ಇದ್ದಾನೆ ಅಂತಲೇ ನೀವು ಹೇಳಿದ್ದು, ಹೌದಾ ಅಲ್ಲ? ಈಗ ನೋಡಿ ಅಲ್ಲಿ ಇರೋಕ್ಕಾಗ್ಲೂ ಇಲ್ಲಿಗೆ ಯಾಕೆ ಬಂದೆ? ಹೋಗಲಿ ಬಿಡಿ, ನಾನೇನು ಹೇಳಲ್ಲ. ಅಲ್ಲ, ಒಂದು ಪಕ್ಷ ನೀವು ಹೇಳಿದ್ರು ಹೇಳದೇ ಇದ್ದರೂ ನಾನು ಬತ್ತಿದ್ದೆ, ಅದೇನೋ ಹೌದು. ಯಾಕಂದ್ರೆ ಇದು ನನ್ನ ಮನೆಯೇ, ಇದು ನನ್ನ ಮಗನ ಮನೆ. ಹಾಗಾಗಿ ನಾನು ಬಂದೆ. ನಿಮಗೆ ಹೆಂಗೆ ಮನೆನೋ ಹಾಗೆ ನನಗೂ ಮನೆಯೇ. ಅಲ್ಲೇ ಇರಬೇಕಿತ್ತು ಅಂತ ನೀವು ಹೇಳಿದಷ್ಟು ಸುಲಭಕ್ಕೆ ಆಗಲ್ಲ. ನೀವು ಹೇಳಿದಷ್ಟು ಸುಲಭಕ್ಕೆ ನಾನು ಹೋಗಲ್ಲಿ ಇರೋದೂ ಇಲ್ಲ. ಹಂಗೆ ಹೋಗಿ ಅಲ್ಲಿ ಇರ್ಬೇಕಾಗಂಥ ಕೆಲಸ ನಾನು ಮಾಡಲೂ ಇಲ್ಲ. ಹೋಗಲಿ ಬಿಡಿ, ನಾನು ಯಾಕೆ ನಿಮ್ಮ ಹತ್ರ ಮಾತಿಗೆ ಬಂದ ನನ್ನ ತಪ್ಪು ಅದು. ಸರಿ, ಅದೇನು ಹೇಳ್ಕೊತೀರೋ ಹೇಳ್ಕೊಳ್ಳಿ. ಹೋಗು. ಎಷ್ಟು ದಿವಸ ಈ ಥರ ಮೆರಿತೀಯ ನಾನು ನೋಡ್ತೀನಿ. ನನ್ನ ಕೆಳಗೆ ಹಾಕಬೇಕು ಅಂತ ನೋಡ್ತೀಯಲ್ಲ. ನನ್ನ ಕೈ ಕಟ್ಟಿ ದುಡ್ಡು ನನ್ನ ಕೈಗೆ ಸಿಕ್ತಿದ್ದಂಗೆ ಮಾಡಿ ನಿನ್ನ ಕಾಲಡಿ ಬಂದು ಬೀಳ್ತೀನಿ ಅಂತ ಲೆಕ್ಕ ಹಾಕಿ ಏನೋ ಕನಸು ಕಾಣಬೇಡ. ನಂಗೆ ಗೊತ್ತು ಎಲ್ಲಿ ಹೆಂಗೆ ವಸೂಲು ಮಾಡ್ಕೋಬೇಕು, ನಿನ್ನ ಹೆಂಗೆ ಬಗ್ಗಿಸ್ಬೇಕು ಅಂತ. ಬಗ್ಗಿಸ್ತೀನಿ ನೋಡು ಈ ಸತಿ. ತಲೆ ಎತ್ತಬಾರ್ದು. ಹಂಗೆ ಮಾಡದೇ ಇದ್ರಿ ಯಾಕೆ? ನೀನಷ್ಟೇ ಅಲ್ಲ, ನಿನ್ನ ತವ್ರ ಮನೆಯವರು ತಲೆ ಎತ್ತಬಾರ್ದು. ಅಷ್ಟು ಮಾಡಿಡ್ತೀನಿ ನೋಡು. ಎಂತ ಆತ ನಿಂಗೆ? ಎಂತ ಆತ ಇವತ್ತು ದೈಗಿ ಮೆಟ್ಕಿತ ಎಂತದ? ಏನು ಮಾತಂತ ಆಡ್ತಿದ್ದೀಯಾ? ನೀ ತಲೆ ಎತ್ತಿದ್ದಂಗೆ ಮಾಡ್ತೀನಿ, ನಿನ್ನ ತವ್ರ ಮನೆಯವ್ರ ತಲೆ ಎತ್ತಿದ್ದಂಗೆ ಮಾಡ್ತೀನಿ. ಎಂತ ಮಾಡ್ತೀಯ? ಏನದೆ ನಿನ್ನ ತಲೆ ಒಳಗೆ? ಅದನ್ನಾರು ಹೇಳ.
ದಸೆಯಿಂದ ಮರೆಯ ನನಗೊಂದು ಯಾರಿಗೆ ಹೇಳಬೇಕು ಯಾರಿಗೆ ಬಿಡಬೇಕು ಅಂತಲೇ ಗೊತ್ತಾಗಲ್ಲ. ಈಗ ಅದು ಹೇಳಬಾರ್ದು ಅಂತ ಹೇಳಿತಾ, ನೀ ಎಂತಕ್ಕೆ ಹಂಗಿದ್ದು ಮಾಡಿದೆ? ಬಾ ಸುಮ್ಮನೆ ಕೂತ್ಕ ಒಳಗೆ ಬಾ. ನಿನ್ನ ಅಪ್ಪ ಮನೆಗೆ ಬರಲಿ, ಬೇಕಾದ್ರೆ ಇನ್ನೊಂದು ಸತಿ ಕೇಳ್ತೀನಿ. ಹಿಂಗಿದ್ದೆಲ್ಲ ಮಾತಾಡ್ತಾ ಕೂರ್ಬೇಡ. ನೀನು ತಲೆ ತಗ್ಸಂಗೆ ಮಾಡ್ತೀನಿ, ನೀನು ತವ್ರ ಮನೆಯವ್ರು ತಲೆ ತಗ್ಸಂಗೆ ಮಾಡ್ತೀನಿ. ಅದು ಅದು ಅದ್ರ ತವ್ರ ಮನೆಯವ್ರು ನಿಂಗೇನಾಗ್ಬೇಕಾ? ಅದು ತಲೆ ತಗ್ಸಿದ್ರೆ ನೀನು ತಲೆ ತಗ್ಸ್ಬೇಕು, ಹೌದಾ ಅಲ್ಲ? ನಮ್ಮ ಕುಲ ಕುಟುಂಬದಲ್ಲಿ ಎಂಥದ್ದೇ ಆದರೂ ಈ ಥರದ್ದೆಲ್ಲ ಒಬ್ರಿಗೊಬ್ರು ಇದು ಮಾಡ್ಕೊಳ್ಳೋದು ಆಗಲ್ಲ. ಹಂಗೊಂದು ಮಾಡಿಗಿಡಿಯ. ಈಗ ಅಣ್ಣನ ಮನೆಯಲ್ಲೇ ಆಗಲಿ, ಅಕ್ಕನ ಮನೆಯಲ್ಲೇ ಆಗಲಿ, ಅವರ ಮಗ ಸೊಸೆ ಮಗಳು ಅಳಿಯ ಎಲ್ಲ ಎಷ್ಟು ಗನಾಗದಾರೆ, ಹೆಂಗದಾರೆ. ಯಾವುದೊಂದು ಫಂಕ್ಷನ್ ಆದರೂ ಎಲ್ಲರೂ ಒಗ್ಗಟ್ಟಾಗಿ ಹೆಂಗೆ ಬರ್ತಾರೆ. ಹಿಂಗೆ ಇದ್ದಿದ್ದೊಂದು ಹೆಂಡ್ತಿನ ಇದು ಮಾಡ್ಕೊಂಡಿರೋಕ್ಕಾಗಲ್ಲನಾ? ಸುಮ್ಮನೆ ಇದ್ಬೇಡ, ಹಂಗೆಲ್ಲ ಹೇಳ್ಬೇಡ. ಈಗ ಒಂದು 2 ತಿಂಗಳು ಅದು ಅತ್ತಿಗೆಮ್ಮನ ತವ್ರ ಮನೆಯಲ್ಲೇ ಇದು ಫಂಕ್ಷನ್ ಎದ್ದದೆ. ಮೊನ್ನೆನೇ ಫೋನ್ ಮಾಡಿದಾಗ ಹೇಳ್ತಿದ್ರು ತಪ್ಪಿಸ್ಬೇಡಿ ಯಾರು ಅಂತ. ಎಲ್ಲರೂ ಹೋಗ್ಬೇಕಾಗ್ತದೆ, ಸುಮ್ಮನಿರು. ಈ ಕಡೆಗೆ ನಾ ಬರೋದೇ ಇಲ್ಲ ಅಂತ ತಿರ್ಕಿ ಕೂತ್ರೆ ಏನು ಮಾಡ್ತೀಯ? ಎಂತ ಕರ್ಕೊ ಬರಲ್ಲ ಹಿಂಡ್ತಿನ ಕೇಂದ್ರಿ ಅಂತ ಹೇಳ್ತೀಯ? ಮಾತಾಡ್ತಾನೆ, ಸುಮ್ಮನಿರು. ಈಗ ಸುಮ್ಮನೆ ಹೇಳೋದಲ್ಲ ಅದು ಈಗ ಎಂತ ಇದು ಮಾಡಲೇ ಇಲ್ಲ. ಮೊನ್ನೆ ನಾನೇ ನೋಡಿದ್ನಲ್ಲ, ನಾನು ಇವ್ರ ಹತ್ರ ಮಾತಾಡೋಷ್ಟೊತ್ತಿಗೆ ಅದೊಂದು ಏನೂ ಹೇಳಿಲ್ಲ. ನೀವೇನಾರು ಮಾಡ್ಕೇಳಿ, ನೀವುಂಟು ಅವರುಂಟು ಅಂತೇಳಿ ಸುಮ್ಮನಿತ್ತು. ಅದಕ್ಕೆ ಎಂತಕ್ಕೆ ಬೈತೀಯ? ಅದು ತಲೆ ತಗ್ಸ್ಬೇಕಂತೆ, ಅದ್ರ ತವ್ರ ಮನೆಯವ್ರು ತಲೆ ತಗ್ಸ್ಬೇಕಂತೆ. ಸುಮ್ಮನಿದು ಬಿಡು. ಎಲ್ಲ ಬರೀ ನಾಟಕ ಅಮ್ಮ. ನಿನ್ನೆದ್ರಿಗೆ ಬರೀ ನಾಟಕ. ಅಪ್ಪನೆದ್ರೆ ಏನು ಹೇಳಲ್ಲ ಅಂಥೇಳಿ ನೀನು ಅದನ್ನು ನಂಬ್ಕೊಂಡು ನನ್ನ ಹತ್ರ ಬಂದು ಹೇಳ್ತಿದ್ದೀಯ. ನೀನು ಇದ್ದಾಗ ಏನು ಹೇಳಲ್ಲ, ನೀನು ಇಲ್ದಿದ್ದಾಗ ಎಲ್ಲ ಚುಚ್ಚು ಕೊಡೋದೇ ಇದು, ಹಿಂಗೆ ಮಾಡಿ ಅಂತ. ಯಾಕೆ ನಾವು ಇಷ್ಟು ವರ್ಷ ಇದ್ವಲ್ಲ, ಅಪ್ಪ ಹಿಂಗೆ ಮಾಡ್ತಿದ್ರಾ? ಈಗ ಇದ್ದಕ್ಕಿದ್ದಂತೆ ಹಿಂಗೆ ಮಾಡ್ತಾರೆ ಅಂದರೆ ಅದಕ್ಕೆ ಕಾರಣ ಯಾರು ಗೊತ್ತಾಗಲ್ಲ. ನೀನು ಈ ಥರ ದಡ್ಡಿ ಆಗಿದ್ದಕ್ಕೆ ಅದು ನಿನ್ನಿಷ್ಟು ಕುಣಿಸೋದು. ಸರಿಯಾಗಿದ್ದಳಾಗಿದ್ರೆ ನಾನು ಏನು ಹೇಳ್ತೀನೋ ಅದೇ ನಡಿಬೇಕು ಈ ಮನೆಯಲ್ಲಿ ಅಂಥೇಳಿ ನಿಂಗೊಂದು ಹಿಡ್ಕೊಳಕ್ಕಾಗಲ್ಲ. ನೋಡು, ಯಾವುದೊಂದು ಕರು ಅದನ್ನು ಕೇಳಿ ಮಾಡ್ತಾರಪ್ಪ, ನಿನ್ನ ಕೇಳಿ ಮಾಡ್ತಾರಾ? ಇಲ್ಲ ಮರೆಯ, ಸುಮ್ಮನೆ ರೀ. ಅದೊಂದು ತರೋದು ಮಾಡೋದು ಯಾರು? ಈಗ ಅಡುಗೆ ಮನೆಗೆ ಯಾರು ನನ್ನ ಕೇಂದೇ ತರೋದು ನಿನ್ನಪ್ಪ. ಸಾಮಾನ್ಯ ಅಂತ ಬೇಕು ಅಂತ ನನ್ನ ಹತ್ರನೇ ಹೇಳ್ತಾರೆ. ನಾನು ಯಾವ್ದು ಖಾಲಿ ಆಗಿದೆ ಏನು ಎತ್ತ ನೋಡ್ತಗ ಬಲ್ಲಿ ಅಂದಮೇಲೆ ತರ್ತಾರೆ. ಸುಮ್ಮನಿರು, ಇಲ್ಲದೆ ಹೋಗಿದ್ನೆಲ್ಲ ಇದು ಮಾಡಬೇಡ ನೀನು. ಒಂದಲ್ಲ ಒಂದು ಎಂತಾರು ನಮ್ಮ ಮನೇಲಿ ಹಿಂಗೆ ಇರ್ತದಪ್ಪ. ನನಗೂ ಸಾಕಾಗಿ ಹೋಗಿದೆ. ಜನ ಎಲ್ಲ ಹೇಳ್ತಾರೆ ನಿಮ್ಮನೆ ಪುರಾಣನೇ ಬೇಡ, ಹೇಸ್ಕಿ ಅಂತಾರೆ. ಎಂತ ಮಾಡೋದು? ನೀ ಎಂತ ಹುಚ್ಚಾಟ ಎಂತ ಇದು ಮಾಡಬೇಡ. ಸುಮ್ಮನೆ ಕೂತ್ಕ, ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕಳ. ನಾ ಇಲ್ಲೇ ನಿಂತ್ರೆ ಮಾತಿಗೆ ಮಾತು ಬೆಳೆದು ಮತ್ತು ಅದೇ ಇದಾಗ್ತದೆ. ನಾ ಹೋಗ್ತೇನೆ, ನೀನು ಕೂತ್ಕ. ಭಾಳ ಮಾತಾಡೋಕ್ಕೆ ಅಂತ ಹೋಗಬೇಡ. ಮಾತಾಡಕ್ಕೆ ಹೋಗೋದಲ್ಲ, ಏನು ಮಾಡ್ತೀನಿ ಅಂತ ಹೇಳ್ತೀನಿ ತಡೀರಿ. ನಿಮಗೆ ಮತ್ತು ಈ ಸತಿ ನಾನು ಬುದ್ಧಿ ಕಲಿಸ್ತೇ ಇದ್ರಿ ಯಾಕೆ? ಮನೆಯಲ್ಲಿ ಕೆಲಸದವನಿಗಿದ್ದ ಬೆಲೆ ನನಗಿಲ್ಲ. ಅವನು ಹೇಳಿದ ಮಾತಾರು ಕೇಳ್ತಾರೆ, ನಾನು ಹೇಳಿದ ಮಾತು ಕೇಳಲ್ಲ. ಏನು ಲಕ್ಷಾಂತರ ರೂಪಾಯಿ ಕೇಳಿದ್ನಾ? ಒಂದು 10,000 ರೂಪಾಯಿ. 10,000ನೂ ಬೇಡ, ಒಂದು 5,000 ಅಷ್ಟು ನನಗೆ ಹಂಗಾರೆ ಮನೇಲಿ ತೊಗೊಂಡು ಹೋಗೋ ಅಧಿಕಾರ ಇಲ್ಲ ಅಂತಾದರೆ ಮತ್ತೆಂತಕ್ಕೆ? ಏನು ಕೆಲಸದ ದಂಡಿಗೆ ಹೋಗ್ಬೇಕಂತೆ, ಅದು ಮಾಡ್ಬೇಕಂತೆ, ಇದು ಮಾಡ್ಬೇಕಂತೆ. ಏನು ಸಂಬಳದ ಜನನ ನಾನು? ನಂದು ಅಂತ ಏನು ಉಳಿತು? ಬುದ್ಧಿ ಎಲ್ಲಿ ಕಲಿಸ್ಬೇಕು ಅಲ್ಲೇ ಕಲಿಸ್ತೀನಿ. ಅಲ್ಲ ಹೇಳಿನಿ, ಅಷ್ಟು ರೀತಿಯ ಇಟ್ಕೊಂಡು ಹೋಗೇ ಬಿಟ್ನಲ್ಲ. ಎಂತ ಅಂತ ನೋಡೋದು ಏನು ಬಂದದೆ ಈ ಮನೆಗೆ? ಹಂಗಾರೆ ಇವ್ರು ಮಾಡೋದು ಹಾಗೆ. ತೀರಾ ಹರ್ಕತ್ತು ಅಂದಾಗ ಒಂದು 5,000-10,000 ರೂಪಾಯಿ ಕೊಟ್ಟಿದ್ರೆ ಏನಾಗ್ತಿತ್ತು? ಏನೇನು ಆಗಕ್ಕೆ ಬಂದದೋ ಏನೋ ದೇವ್ರೇ. ಇದು ನೋಡಿದ್ರೆ ಇದ್ದೊಂಥರ ಹಟ್ ಮಾಡ್ತಾನೆ, ಅವ್ರು ನೋಡಿದ್ರೆ ಅವ್ರದ್ದೊಂಥರ. ಇವು ಹಿಂಗೆ. ನಾನು ಯಾರಿಗಂತ ಹೇಳಲಿ, ಯಾರಿಗಂತ ಬಿಡಲಿ? ಭಾಳ ಒಂಥರ ಆಗಿ ಮಾತಾಡ್ತಾನಪ್ಪ. ಬುದ್ಧಿ ಕಲಿಸ್ತೀನಿ ಅಂತಾನೆ, ನಾ ಇದು ಮಾಡ್ತೀನಿ ಅಂತಾನೆ. ಏನು ಹೋಗಿ ಯಾವ್ದಾರು ಹೋಟ್ಲು ಗೀಟ್ಲಲ್ಲಿ ಕೆಲ್ಸಕ್ಕೆ ಸೇರ್ಕಿದ್ದಾನ?
ಅದರಲ್ಲಿ ನಿಮ್ಮ ಮರ್ಯಾದೆ ತೆಗಿತೀನಿ ಅಂತ ಹೇಳೋದು ಏನಲ್ಲ, ಏನು ತಲೆ ಬುಳ್ಳೆಯಲ್ಲಿ ಎಂತ ಅದೇ ಅಂತ ನೋಡಲಿ. ಅವ್ರ ಮರ್ಯಾದೆ ತೆಗಿಯೋಷ್ಟೊತ್ತಿಗೆ ನನ್ನ ಮರ್ಯಾದೆ ಹೋಗ್ತದೆ ಅಂತ ಇವನ್ ಮಂಡಿಗೆ ಯಾಕೆ ಬರೋಲ್ಲ ಹಂಗಾರೆ? ಓ, ನಂಗೆ ಗೊತ್ತಾಗಿತ್ತು. ಹಿಂಗೆ ಸಚಿನಿಗೆ ಹೇಳ್ತೀನಿ. ಅವನೇ ಏನಾರು ತಗೊಂಡೋಗಿ ಅತ್ಲಾಗಲ್ಲಿ ಎಲ್ಲರೊಂದು ಕೆಲಸ ಕೊಡಿಸಿದ್ರು, ಚಿಂತೆಗಿಲ್ಲ ಕೊಡಿಸಿದ್ರು. ಎಲ್ಲಿ ಮನೇಲಿ ಬಿಟ್ಕೊಳಕ್ಕೆ ಅವನ ಹೆಂಡತಿ ಅಷ್ಟು ಸುಲಭಕ್ಕೆ ಬಿಡಲ್ಲ. ಏನು ಮಾಡೋದಪ್ಪ?